ಮಾಡಿ ಈ ಕಡೆ ನಿಮಗೆ ಎಂಟ್ರಿ ಇಲ್ಲಿಂದ ಬಿಡ್ತಾರೆ. ಸಖತ್ ಸುಸ್ತಾಗತ್ತೆ. ನೀವು ಬರೋದಿದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಇಲ್ಲಿ ಡೈಲಿ ಎಷ್ಟು ಜನ ಬರ್ತಾರೆ? ಡೈಲಿ ಆಲ್ಮೋಸ್ಟ್ ಕಮ್ಮಿ, ವೀಕೆಂಡಲ್ಲಿ 300. ಏನಂದರೆ ಈಗ ಹೋಗ್ತಾ ಇರೋ ಪ್ಲೇಸು ಏಷ್ಯಾದಲ್ಲೇ ಒಂದು ಅತಿ ದೊಡ್ಡ ಏಕಶಿಲಾ ಬೆಟ್ಟ. ನೋಡಿ, ಗೂಗಲ್ ಮ್ಯಾಪನ್ನು ನಂಬ್ಕೊಂಡು ಬಂದರೆ ಈ ಪರಿಸ್ಥಿತಿನೇ ಆಗುತ್ತೆ. ಇದು ಮಾತ್ರ ಸಖತ್ತಾದ ಡೌನ್ ಇದು. ಇಲ್ಲಿ ನೋಡಿ ಎಷ್ಟು ಆಫ್ ರೋಡಿಂಗ್ ಮಾತ್ರ ಹೆವಿ ಇದೆ ಇದು. ನಮಸ್ಕಾರ ಕರ್ನಾಟಕ, ಎಲ್ಲರೂ ಆರಾಮ? ಅರ್ಲಿ ಮಾರ್ನಿಂಗ್ ರೈಡ್ ಹೊರಟಿದ್ದೀನಿ. ಬೆಳಗ್ಗೆ ಸುಮಾರು 4:15 ಈಗ. ಇಲ್ಲಿಂದ ಬೆಂಗಳೂರಿಂದ ಒಂದು 65 ಕಿಲೋಮೀಟ್ರ್ ಆಗುತ್ತೆ ಪ್ಲೇಸು. ಪ್ರಾಬಬ್ಲಿ ಗೂಗಲ್ ಮ್ಯಾಪಲ್ಲಿ 1.5 ಅವರ್ ತೋರಿಸ್ತಾ ಇದೆ. 1 ಅವರ್ 40 ಮಿನಿಟ್ಸ್ ಏನೋ ತೋರಿಸ್ತಾ ಇದೆ. ಮ್ಯಾಪ್ ಯಾಕೋ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ, ಡೈರೆಕ್ಷನ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ನೋಡೋಣ ಏನಾಗಿದೆ ಅಂತ. ಸ್ವಲ್ಪ ಏನೋ ನೋಡ್ತಾ ಇದ್ದೀರಲ್ಲ ಸ್ಕ್ರೀನಲ್ಲಿ, ಈ ಥರ ಆಗ್ತಾ ಇದೆ. ಯಾಕೆ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ, ಇಲ್ಲ ರೈಡ್ ಕಂಟಿನ್ಯೂ ಮಾಡ್ತೀನಿ. ಸರಿ, ತೋರಿಸ್ತಾನೆ ಇಲ್ಲ. ಬಟ್ ಚಳಿ ಮಾತ್ರ ಇಲ್ಲೇ ಸಖತ್ತಾಗಿದೆ. ಇನ್ನು ಮುಂದೆ ಹೆಂಗಿದೆ ಅಂತ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗಬೇಕು. ಸೊ ಈಗ ನಾನು ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂತ ಹೆಸರನ್ನು ಈಗ ರಿವೀಲ್ ಮಾಡಲ್ಲ. ಅಲ್ಲಿ ಹೋಗಿ ರೀಚ್ ಆದ ತಕ್ಷಣ ನಾನು ನಿಮ್ಗೆ ಹೇಳ್ತೀನಿ. ಬಟ್ ನಾನೀಗ ಒಂದು ಹಿಂಟ್ ಕೊಡ್ತೀನಿ, ಅದ್ರ ಮೇಲೆ ನೀವು ಏನೋ ಗೊತ್ತಾದರೆ ಒಂದು ಕಾಮೆಂಟ್ ಹಾಕಿ. ಏನಂದರೆ ಈಗ ಹೋಗ್ತಾ ಇರೋ ಪ್ಲೇಸು ಏಷ್ಯಾದಲ್ಲೇ ಒಂದು ಅತಿ ದೊಡ್ಡ ಏಕಶಿಲಾ ಬೆಟ್ಟ. ಸೊ ಇದು ಇಲ್ಲಿಂದ 65 ಕಿಲೋಮೀಟ್ರ್ ಇದೆ. ರಾಮನಗರ ಡಿಸ್ಟಿಕ್ಕಲ್ಲಿದೆ. ನಿಮಗೆ ಯಾವುದು ಅಂತ ಗೊತ್ತಾದರೆ ಒಂದು ಕಾಮೆಂಟ್ ಹಾಕಿ, ಅದಕ್ಕೆ ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ. ಬಟ್ ಅರ್ಲಿ ಮಾರ್ನಿಂಗ್ ರೈಡ್ ಹೋಗೋದು ಅಂದರೆ ಸ್ವಲ್ಪ ಕಷ್ಟನೇ. ಯಾಕೆಂದರೆ ಈಗ ನೀವು ಸನ್ರೈಸೆಲ್ಲ ನೋಡಬೇಕು ಅಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕಾಗತ್ತೆ. ಅಂದರೆ 3:30-4 ಗಂಟೆಗೆ ಎದ್ದು ರೆಡಿಯಾಗಿ ಒಂದು 4:15 ಅಷ್ಟೊತ್ತರಲ್ಲಿ ಹೊರಟ್ರೆ ನೀವು ಅಲ್ಲಿ ಮತ್ತೆ ಟ್ರೆಕ್ಕಿಂಗ್ ಕೂಡ ಮಾಡಬೇಕು ಅಂದರೆ ಅಲ್ಲೊಂದು ಅವರ್ ಹೋಗುತ್ತೆ, 1.5 ಅವರು. ಸೊ ರೀಚ್ ಆಗೋಕ್ಕೆ 1.5 ಅವರು. ಸೊ 3 ಅವರ್ಸ್ ಅಲ್ಲೇ ಹೋಗ್ಬಿಡುತ್ತೆ. ಅದಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗನೆ ಹೊರಡಬೇಕು. ಬಟ್ ಏನಂದರೆ ಅರ್ಲಿ ಮಾರ್ನಿಂಗ್ ಹೋಗ್ತಾ ಕೇರ್ಫುಲ್ಲಾಗಿ ಹೋಗಬೇಕು. ಯಾಕೆಂದರೆ ನೀವು ಹೈವೇಲೆಲ್ಲ ರೈಡ್ ಮಾಡ್ತಾ ಏನು ಗೂಡ್ಸ್ ವೆಹಿಕಲ್ ಎಲ್ಲ ಇರುತ್ತಲ್ಲ, ಅವರು ತುಂಬ ರ್ಯಾಶಾಗಿ ಡ್ರೈವ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕಾಗಿ ಸ್ವಲ್ಪ ನಾವು ನಮ್ಮ ಸೈಡಲ್ಲಿ ನೋಡಿಕೊಂಡು ಸೇಫಾಗಿ ರೈಡ್ ಮಾಡಬೇಕಾಗತ್ತೆ. ಆ್ಯಕ್ಚುಲಾಗಿ ಇಲ್ಲಿ ಹೋಗೋಕ್ಕೆ 2-3 ರೂಟ್ಸ್ ಇದೆ. ಬಟ್ ನಾನು ಈಗ ನೋಡೋಣ ಅಂತ ಮಾಗಡಿ ರೂಟ್ ಮೇಲೆ ಹೋಗ್ತಾ ಇದ್ದೀನಿ. ನಾನೀಗ ಇಲ್ಲಿ ಮಾಗಡಿ ಹತ್ರನೇ ಇದ್ದೀನಿ. ಮಾಗಡಿಯಿಂದ ಮತ್ತೆ ಸ್ವಲ್ಪ ದೂರ ಆಗುತ್ತೆ. ಬಟ್ ರೂಟ್ ಚೆನ್ನಾಗಿದೆಯೋ ಇಲ್ವೋ ಹೇಗೆ ಅಂತ ಗೊತ್ತಿಲ್ಲ, ಮುಂದೆ ಹೋದ್ಮೇಲೆ ಗೊತ್ತಾಗಬೇಕು ನನಗೆ. ಬಟ್ ಏನೋ ಈ ರೂಟೇ ಓಕೆ ಅಂತ ಅನ್ನಿಸ್ತು. ಬಟ್ ಬರ್ತಾ ನಾನು ಡಿಸೈಡ್ ಮಾಡಿದ್ದೀನಿ ಬೇರೆ ರೂಟಲ್ಲೇ ಬರೋದು ಅಂತ. ಯಾಕೆಂದರೆ ರೂಟನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ಈ ರೂಟಲ್ಲಿ ಈಗ ಹೋಗ್ತಾ ಇರೋದು. ನೋಡೋಣ, ಪೆಟ್ರೋಲ್ ಹಾಕ್ಸ್ಕೋಬೇಕಿತ್ತು. ಬಟ್ ಏನಂದರೆ ನನಗೆ ನಿನ್ನೆ ನೆನಪಿಲ್ಲ. 2 ಪಾಯಿಂಟ್ಸ್ ಇದೆ. ಪ್ರಾಬಬ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಹೋಗಿ ರೀಚ್ ಆಗ್ಬೋದು. ರಿಟರ್ನ್ ಬರ್ತಾ ಪೆಟ್ರೋಲ್ ಹಾಕ್ಸ್ಕೋತೀನಿ. ಬಟ್ ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಳ್ಳಿ. ಇಲ್ಲಿ ತುಂಬ ಚಳಿ ಇದೆ. ನಾನು ಏನಂದರೆ ರೈಡಿಂಗ್ ಜಾಕೆಟ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಒಳಗಡೆ ಇನ್ನೊಂದು ಜಾಕೆಟ್ ಹಾಕ್ಕೊಬರ್ಬೇಕಿತ್ತು ನಾನು. ಬಟ್ ರೈಡಿಂಗ್ ಜಾಕೆಟ್ ಓಕೆ ಅಂತ ಸಾಕಾಗತ್ತೆ ಅಂತ ಅಂದ್ಕೊಂಡೆ. ಬಟ್ ಓಕೆ, ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಒಂದು 40 ಮಿನಿಟ್ಸ್ ತೋರಿಸ್ತಾ ಇದೆ ಇಲ್ಲಿಂದ. ನೋಡೋಣ ಎಷ್ಟು ಟೈಮ್ ಹಿಡಿಯುತ್ತೆ. ಮುಂದ್ಗಡೆ ರೋಡೆಲ್ಲ ಹೇಗಿದೆ ಅಂತ ಗೊತ್ತಿಲ್ಲ. ಬಟ್ ಒಂದಂದರೆ ನನಗೆ ಮಧ್ಯ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ತುಂಬ ಕಡೆ ಹಾಳಾಗಿದೆ ರೋಡು. ನಾನು ಅದು ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ವಿಸಿಬಿಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ಅಲ್ಲಿ ಫುಲ್ಲು ಧೂಳು ತುಂಬ್ಕೊಂಡಿತ್ತು. ಅದಕ್ಕೆ ಅದನ್ನು ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ. ಈಗ ಏನಾಯ್ತಂದರೆ ಆ್ಯಕ್ಚುಲಿ ನಾನು ಗೂಗಲ್ ಮ್ಯಾಪಲ್ಲಿ ಬೈಕ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೆ. ಇಲ್ಲಿ ನೋಡಿ, ಇಲ್ಲಿ ರೋಡ್ ಹೆಂಗಿದೆ ಅಂತ. ಅಲ್ಲಿ ಮಿಡ್ಲಲ್ಲಿ ರೋಡೇ ತೋರಿಸ್ತಾ ಇರಲಿಲ್ಲ. ಬಟ್ ನಾನು ಈ ಕಡೆ ಎಲ್ಲೋ ಒಂದು ಚಿಕ್ಕದು ರೋಡ್ ಇರೋ ಹಾಗೆ ಕಾಣಿಸ್ತೋ ಅಲ್ಲೇ ಬಂದೆ. ಇಲ್ಲಿ ನೋಡಿದ್ರೆ ಇದು ಒಂಥರ ಫುಲ್ಲು ಆಫ್ ರೋಡ್ ಇದೆ. ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಗೊತ್ತಿಲ್ಲ. ಮುಂದ್ಗಡೆ ರೋಡ್ ಇದೆಯೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ನೋಡಿ, ಗೂಗಲ್ ಮ್ಯಾಪನ್ನು ನಂಬ್ಕೊಂಡು ಬಂದರೆ ಈ ಪರಿಸ್ಥಿತಿನೇ ಆಗುತ್ತೆ. ಇದು ಮಾತ್ರ ಸಖತ್ತಾದ ಡೌನ್ ಇದು. ಇಲ್ಲಿ ನೋಡಿ ಎಷ್ಟು ಆಫ್ ರೋಡಿಂಗ್ ಮಾತ್ರ ಹೆವಿ ಇದೆ ಇದು. ಪ್ರಾಬಬ್ಲಿ ವಿಸಿಬಿಲಿಟಿ ಎಷ್ಟಿದೆಯೋ ಇಲ್ಲೋ ಗೊತ್ತಿಲ್ಲ. ಶಿಟ್ ಇಲ್ಲಿ ನೋಡಿ ಇದು ಹೆಂಗಿದೆ ಅಂತ ರೋಡು.
ಮಾರ್ನಿಂಗ್ ಬೇಕಿತ್ತಾ ಈ ರೋಡಲ್ಲಿ? ಏನು ಮಾಡೋದು, ಮುಂದೆ ರೋಡ್ ಇದೆಯೋ ಇಲ್ವೋ? ಲೆಟ್ಸಿ, ಹೋಗಿ ನೋಡೋಣ. ಇಲ್ಲಿ ತನಕ ಬಂದಿದ್ದೀವಿ, ಮತ್ತೇನು ಇಲ್ಲ ಅಂದರೆ ವಾಪಸ್ ರಿಟರ್ನ್ ಇದೇ ರೋಡಲ್ಲೇ ಹೋಗಿ ಅಲ್ಲಿ ಮೇನ್ ರೋಡ್ ಇದೆ ಅಲ್ಲ, ಅಲ್ಲಿ ಮೇನ್ ರೋಡ್ ಹತ್ರ ಹೋದ್ರೆ ಆಯಿತು. ನೋಡೋಣ. ಇಲ್ಲೇನೋ ಬೈಕ್, ಇಲ್ಲೇನೋ ಲೈಟ್ ಎಲ್ಲ ಕಾಣಿಸ್ತಾ ಇದೆ ಮುಂದ್ಗಡೆ. ಮನೆ ಇದೆಯಾ ಹೇಗೆ ಯಾರ್ದು ಏನೂ ಗೊತ್ತಾಗ್ತಾ ಇಲ್ಲ. ಒಂದು ನಿಮಿಷ ನೋಡೋಣ ಮುಂದ್ಗಡೆ. ಏನು ಗುರು ಇದು, ಯಾವುದೋ ಗದ್ದೆಲೆಲ್ಲ ಕರ್ಕೊಂಡು ಬಂದ್ಬಿಡ್ತು ನಮಗೆ. ನೋಡೋಣ. ಹೌದು, ಇಲ್ಲಿ ಒಂದು ಮನೆ ಇದೆ. ಎಲ್ಲೂ ರೋಡೇ ಕಾಣ್ತಾ ಇಲ್ವಲ್ಲ, ಎಂಡ್ ಆಯ್ತಾ? ಇಲ್ಲ, ಈ ಕಡೆ ಏನು ರೋಡ್ ಇಲ್ಲ, ಆ ಕಡೆ ಮನೆ. ಬಟ್ ಇಲ್ಲೊಂದು ಕಾರ್ ನಿಂತಿದೆ, ಅಂದರೆ ಇಲ್ಲೊಂದು ರೋಡ್ ಇರಬೇಕು ಅಂತ ಅನ್ಸುತ್ತೆ. ಎಲ್ಲೋ ರೋಡ್ ಇದೆ. ಆ್ಯಕ್ಚುಲಿ ನಾವು ಬಂದಿರೋ ರೋಡಲ್ಲಿ ಏನು ಕಾರ್ ಬಂದಿರ್ಲಿಕ್ಕಿಲ್ಲ. ನೋಡೋಣ, ಇಲ್ಲೇ ಆ ಕಡೆ ಹೋಗಿ ನೋಡ್ತೀನಿ. ಇದು ಕಾರ್ ಇದೆ ಅಂದರೆ ಡೆಫಿನೆಟ್ಲಿ ರೋಡ್ ಇದ್ದೇ ಇರುತ್ತೆ, ಅದೊಂದು ಧೈರ್ಯ ಇದೆ ನನಗೆ. ಇರಬೇಕು ರೋಡು. ಇಲ್ಲಿ ಮ್ಯಾಪಲ್ಲಿ ನೋಡಿ ಕರೆಕ್ಟಾಗಿ ತೋರಿಸ್ತಾ ಇಲ್ಲ. ಇಲ್ಲಿ ರೈಟಿಗೆ ಹೋಗ್ಬೋದು ಸ್ವಲ್ಪ. ಓಕೆ, ಇದೇನೋ ಸಂಧಿ ಥರ ಇದೆ. ಓಣಿಯಲ್ಲೇ ನುಗ್ಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಾಬಬ್ಲಿ ಇದು ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತೆ ಅಂತ ಮ್ಯಾಪಲ್ಲಿ ತೋರಿಸ್ತಾ ಇದೆ. ಬಟ್ ಈ ರೋಡನ್ನು ಹೇಗೆ ಗೂಗಲ್ ಮ್ಯಾಪ್ ರೆಕಗ್ನೈಸ್ ಮಾಡುತ್ತೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಬೇಕಿತ್ತಾ? ಸುಮ್ಮನೆ ಕಾರ್ ಮ್ಯಾಪ್ ಹಾಕ್ಕೊಂಡು ಕಾರ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಗೂಗಲ್ ಮ್ಯಾಪಲ್ಲಿ ಬಂದಿದ್ರೆ ಈ ಪರಿಸ್ಥಿತಿನೇ ಇರಲಿಲ್ಲ. ಸುಮ್ಮನೆ ಗಾಂಚಲ್ಲಿ ಮಾಡ್ಕೊಂಡೆ ಗುರು. ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತಲೂ ಗೊತ್ತಿಲ್ಲ. ಈಗ ಏನು ಮಾಡೋದು? ಫುಲ್ ಕತ್ಲೆ ಬೇರೆ ಇದೆ, ಇನ್ನು ಬೆಳಕು ಕೂಡ ಆಗಿಲ್ಲ. ನಾವು ಅಲ್ಲಿ ಬೇಗ ಹೋಗಿ ರೀಚ್ ಬೇರೆ ಆಗಬೇಕು. ಇಲ್ಲ ಅಂದರೆ ಅಲ್ಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಟ್ರೆಕ್ಕಿಂಗ್ಗೆ ಮತ್ತೆ ಅಲ್ಲಿ 1.5-2 hours ಬೇಕಾಗ್ಬೋದು. ಗೊತ್ತಿಲ್ಲ ಎಷ್ಟು ಬೇಕಾಗುತ್ತೆ ಅಂತ. ನೋಡೋಣ. ಇಲ್ಲಿ ನನಗೆ ಇದು 500 meters ಇದೇ ಥರ ತೋರಿಸ್ತಾ ಇದೆ. 500 meters ನಂತರ ಅಲ್ಲಿ ಹೈವೇ ಆ ಕಡೆ ಇದೆ ಅಂತ ತೋರಿಸ್ತಾ ಇದೆ ಮ್ಯಾಪಲ್ಲಿ. ಸ್ಟಿಲ್ ಹೈವೇ ನನಗೆ ವಿಸಿಬಿಲಿಟಿ ಕಾಣ್ತಾ ಇಲ್ಲ ಇಲ್ಲಿಂದ. ಆದಷ್ಟು ದೂರ ಹೋಗ್ತೀನಿ, ನೋಡೋಣ. ರೋಡ್ ಎಂಡ್ ಆದರೆ ಮತ್ತೆ ಗೊತ್ತಿಲ್ಲ. ಹೋಪ್ಫುಲಿ ಈ ರೋಡ್ ಎಂಡ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ರೋಡ್ ವರ್ಕ್ ಮಾಡಿದ್ದಾರೆ, ಮಣ್ಣು ರೋಡ್ ಆದರೂ. ನೋಡೋಣ ಎಷ್ಟು ದೂರ ಹೀಗೆ ಇದೆ ಅಂತ. ನೋಡಿ, ಈ ಥರ ಎಲ್ಲ ಅನುಭವ ಆಗತ್ತೆ. ಬಟ್ ಏನಂದರೆ ಎವ್ರಿ ರೈಡು ನಮಗೆ ಒಂದು ಪಾಠ ಕಲಿಸುತ್ತೆ. ಎವ್ರಿ ರೈಡ್ ಈಸ್ ಅ ಲರ್ನಿಂಗ್ ಜರ್ನಿ ನನ್ನ ಪ್ರಕಾರ. ಅದಕ್ಕೆ ಹೊಸ ರೋಡಲ್ಲಿ ಹೋದಾಗ ಹೊಸ ಪಾಠಗಳನ್ನು ನಾವು ಕಲಿತಾ ಹೋಗ್ತೀವಿ. ಇಲ್ಲ ಬ್ರೋ, ಇನ್ನೂ ಬರ್ತಾ ಇಲ್ಲ ರೋಡು. ಫುಲ್ ಕಚ್ಚಾ ರೋಡ್ ಇದೆ. ನೋಡೋಣ ಬರುತ್ತೆ ಅಂತ. ಈಗ ಇಲ್ಲಿ ಮೇನ್ ರೋಡ್ ಇದ್ದಂಗಿದೆ. ಮುಂದ್ಗಡೆ ಸ್ವಲ್ಪ ಯಾವುದೋ ಹಳ್ಳಿ ಬಂತು ಇಲ್ಲಿ ಹತ್ತಿರದಲ್ಲಿ. ಬೀದಿ ಲೈಟ್ ಎಲ್ಲ ಇದೆ, ಅಂದರೆ ಪ್ರಾಬಬ್ಲಿ ಇಲ್ಲಿ ಮೇನ್ ರೋಡ್ ಇರುತ್ತೆ ಈಗ. ಸುಮ್ಮನೆ ಯಾಕೆ ಈ ರೋಡಲ್ಲಿ ಬಂತೆ ಅಂತ ಅನ್ನಿಸ್ಬಿಡ್ತು ಗುರು. ಓಕೆ, ಫೈನಲಿ ಮೇನ್ ರೋಡ್ ಬಂತು ಗುರು. ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗ್ಬೇಕು. ಓಕೆ, ಇಲ್ಲೇ ಎಲ್ಲರೂ ಒಂದು ಸೈಡಲ್ಲಿ ಹಾಕಿ ಸ್ವಲ್ಪ ನೀರು ಬಿಟ್ಬಿಟ್ಟು ಬರ್ತೀನಿ. ಈಗ ಏನಂದರೆ ಮ್ಯಾಪ್ ಎಂಡ್ ಆಗಿದೆ. ಟ್ವಿಸ್ಟ್ ಏನಂದರೆ ಬಟ್ ರೋಡ್ ತೋರಿಸ್ತಾ ಇದೆ ಇಲ್ಲಿ. ಯಾವುದೋ ಒಂದು ಕಾರ್ನವ್ನು ಹೋಗ್ತಾ ಇದ್ದಾನೆ, ಅವನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಪ್ಫುಲಿ ಅವ್ನು ಅಲ್ಲಿಗೆ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ನೋಡೋಣ. ಸೊ ಇದು ರಿಸರ್ವ್ ಫಾರೆಸ್ಟ್ ಅಂತ ಬೋರ್ಡ್ ಹಾಕಿದ್ದಾರೆ ಅಲ್ಲಿ. ಏನಾದರೂ ಸೈಟ್ ಗೀಟ್ ಆಗತ್ತಾ ಪ್ರಾಣಿಗಳು ಗೊತ್ತಿಲ್ಲ. ಬಟ್ ಎಷ್ಟು ದೂರ ಹೋಗುತ್ತೆ ಅಷ್ಟು ದೂರ ಹೋಗೋದು. ಬಟ್ ನಮಗೇನು ಪರವಾಗಿಲ್ಲ, ನಾವು ಪಾಸ್ ತಗೊಂಡಿದ್ದೀವಿ. ಬಟ್ ಒಂದೇನೆಂದರೆ, ನಾನು ಆ್ಯಕ್ಚುಲಿ ಜಿಯೋದು ಇಂಟರ್ನೆಟ್ ಇರಲಿಲ್ಲ, BSNL ವರ್ಕ್ ಆಗ್ತಾ ಇಲ್ಲ ಇಲ್ಲಿ. ಅದು ಒಂದು ಸಮಸ್ಯೆ ಆಗಿದೆ. ಅಲ್ಲ ನಾವು ಸುಮಾರು ಎಲ್ಲರಿಗಿಂತ ಮುಂದೆ ಬಂದಾಯ್ತು ಸ್ಟಾರ್ಟಿಂಗಲ್ಲಿ. ಅಲ್ಲಿ ನೋಡಿ ಒಂದು ನೀರಿರೋ ಥರ ಕಾಣ್ತಾ ಇದೆ. ಅದು ಮಂಚಿನಬೆಲೆ ಡ್ಯಾಮ್ ಅನಿಸುತ್ತೆ ಮೋಸ್ಟ್ಲಿ. ಅಲ್ಲಿ ಎಂಡ್ ಪಾಯಿಂಟ್ ಅಂತೆ. ಸೂರ್ಯೋದಯ ಆಯಿತು ನೋಡಿ, ಸನ್ಸೆಟ್ ಮಾತ್ರ ಸಕ್ಕತ್ತಾಗಿ ಕಾಣ್ತಾ ಇದೆ.
ನಿಮ್ಮ ಪ್ರೀತಿ ಪ್ರೇಮ ವಿಶ್ವಾಸ ಅಷ್ಟಿದ್ರೆ ಸಾಕು.